ಇಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋದಿಕ್ಕೆ ಇವರು ನಮ್ಮ ಹಿಂದೂ ದೇವಸ್ಥಾನದ ಹಣವನ್ನ ಉಪಯೋಗಿಸ್ತಾ ಇದ್ದಾರೆ. ಹಾಕಿ, ನೀವು ಕೇಸ್ ಹಾಕೋದಲ್ವಾ, ಹಾಕಿ. ಇನ್ನೇನ್ ಮಾಡಕ್ಕಾಗುತ್ತೆ? ಸಾಕ್ಷಿ ಉಂಟಲ್ವಾ? ಆ ಸಾಕ್ಷಿ ಇದೆ ಅನ್ನೋದಕ್ಕೋಸ್ಕರನೇ ನಾವು ಇಷ್ಟು ಮಾತಾಡ್ತಿರೋದು. ಇಲ್ಲ ಅಂತಿದ್ರೆ ನಾವು ಸುಮ್ಮನೆ ಇರ್ತಿದ್ವಿ. ನಮಗೇನು ಬೇಡ ಇದರಲ್ಲಿ, ಆಯ್ತಾ? ನಮ್ಮ ಹತ್ರ ಸಾಕ್ಷಿ ಉಂಟು. ಕರ್ಸಿ, ಸಂದೇಶನ ಕರ್ಸಿ. ಆ ಸ್ಟೇ ಆರ್ಡರ್ ಏನ್ ಬಂದಿದೆ ಅದನ್ನ ವೆಕೆಟ್ ಮಾಡಿಸಿ, ಆ ಟಿಕೆಟ್ನ ತೋರಿಸಿ. ಯಾರು ಆ ವ್ಯಕ್ತಿ, ಯಾರು ಇವನು ಹೋಗಿದ್ದ, ಹೌದಾ ಅಲ್ವಾ, ಇವನ ಹತ್ರ ಇರೋ ಟಿಕೆಟ್, ನಕಲಿ ಟಿಕೆಟ್ನ ಎಲ್ಲ ತೋರಿಸಿ, ಇಡೀ ಜನತೆ ಗೊತ್ತಾಗ್ಲಿ. ಇವರು ಸ್ಟೇ ತಂದ್ರು ಅಂತ ಹೇಳಿದ ಮೇಲೆ ನಿಜವಾಗ್ಲೂ ಅವನು ಅಮೆರಿಕಕ್ಕೆ ಹೋಗಿಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಇದು. ಇಷ್ಟು ಯಾಕೆ ನೀವು ಹೋರಾಟ ಮಾಡ್ತಾ ಇದ್ದೀರಾ? ನಾನು SIT ಅಧಿಕಾರಿಗಳನ್ನು ಕೇಳ್ತಾ ಇದ್ದೀನಿ, ದೇವರೇ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಆಯ್ತಾ? ಇನ್ನೇನು ಹೇಳ್ಬೇಕು ನಾವು ನಿಮಗೆ? ದಯವಿಟ್ಟು ಸೀದಾ ಬುಡಕ್ಕೆ ಬನ್ನಿ. ಎಲ್ಲ ಅಧಿಕಾರಿಗಳ ಹತ್ರ ಕೇಳೋದು, ನೀವು ಸೀದಾ ಬುಡಕ್ಕೆ ಬನ್ನಿ ಸರ್ಗಳೇ, ನೀವು ಬುಡಕ್ಕೆ ಬನ್ನಿ. ಇಡೀ ಊರೆಲ್ಲ ಹುಡುಕ್ತಾ ಇದ್ದೀರಾ, ಯಾಕೆ? ಸೀದಾ ಬುಡಕ್ಕೆ ಬನ್ನಿ. ಟಿಕೆಟ್ ಯಾರ್ದು ಸರ್? ಟಿಕೆಟ್ ಯಾರ್ದು? ಅಷ್ಟೇ ಸಾಕು, ಆಯ್ತಾ? ನಾನು ಕೊನೆದಾಗ ಒಂದು ಹೇಳ್ತೀನಿ, ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರಡಿಯವ್ರ ಜೊತೆ ನನ್ನ ಬಂಟ ಸಮುದಾಯದ ಶೆಟ್ಟಿಗಳು ಒಂದು 50 ಜನ ಸೇರ್ಕೊಳ್ಳಿ ನಮ್ಮ ಜೊತೆ, ಸಾಕು. ಬರೀ 50 ಜನ ಸೇರ್ಕೊಳ್ಳಿ. ನಾನು ಯಾರನ್ನೂ ಒಪ್ಸಕ್ ಹೋಗಲ್ಲ. ನಮ್ಮವರೇ, ನಮ್ಮ ಮನೆ ಅಣ್ಣನ ಮೇಲೆ ಇಷ್ಟು ಅತ್ಯಾಚಾರ ನಡೀತಾ ಉಂಟಲ್ವಾ,